ಕಸ್ಟಮರ್ ಈಗ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಅಯ್ಯೋ, ಇವಳು ಇವತ್ತು ಎಷ್ಟು ಲೇಟ್ ಮಾಡ್ಬೇಕಾ? ಏನಂತ ಬರ್ತಿದೆ ಪುಷ್ಪ ಫೋನ್ನಲ್ಲಿ? ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಅಂತಿದೆ. ವ್ಯಾಪ್ತಿ ಪ್ರದೇಶನ ಅಂದ್ರೆ ನಾಟ್ ರೀಚಬಲ್. ಏನ್ರಿ ಪುಷ್ಪ ಹೇಳ್ತಾ ಇರೋದ್ ನೀವು? ನಾಟ್ ರೀಚಬಲ್ ಆಗೋ ತರ ಎಲ್ರಿ ಹೋಗಿದ್ದಾಳೆ ನಿಮ್ ಮಗಳು? ಅಯ್ಯೋ ರಜನಿ ಅವರೇ, ಆತರ ಎಲ್ಲೂ ಹೋಗಿರಲ್ಲ ಅವಳು. ಬರ್ತಾಳೆ, ಸ್ವಲ್ಪ ಸುಮ್ನೆ ಇರಿ. ಅದೇ ಯಾವಾಗ? ನಮ್ಮಣ್ಣ ಆಗ್ಲೇ ಊರಿಂದ ಹೊರಟಾಯ್ತು. ಅದ್ ಯಾವಾಗ ಬರ್ತಾಳೆ ನಿಮ್ ಮಗಳು? ನಾನ್ ನಿಮ್ಗೆ ಹೇಳಿದ್ದೆ ತಾನೆ 6:30 ಅಷ್ಟೊತ್ತಿಗೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾನೆ. ಖಂಡಿತ ಬಂದೇ ಬರ್ತಾನೆ. ಹೌದಾ? ಅದೇನ್ ಹೌದಾ ಅಂತಿದ್ದೀರಾ ಪುಷ್ಪ? ಇಲ್ಲ ಇಲ್ಲ, ಮಾಡ್ತೀನಿ ಮತ್ತೆ. ಸರಿ ಹೋಯ್ತು. ನಮ್ಮಣ್ಣ ಇದ್ರಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್. ಸಂಜೆ ಹೆಣ್ಣು ನೋಡೋ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ನಾನ್ ನಿಮ್ಗೆ ಹೇಳಿದ್ದೆ ತಾನೆ. ಏನ್ರಿ ನೀವ್ ಹೀಗ್ ಮಾಡಿದ್ರೆ? ಜಾತಕ ಬೇರೆ ನೋಡ್ತೀನಿ ಅಂತ ಹೇಳಿದ್ದ. ನೋಡ್ತಾನವನು. ಸುಬ್ಬು ಸುಬ್ಬು ಅದೇ ಜಾತಕ ತಗೊಂಡ್ಬರಕ್ ಹೋಗಿದ್ದಾರೆ. ಏನು, ಇನ್ನು ಜಾತಕನೇ ಮಾಡ್ಸಿಲ್ವಾ? ಅದಕ್ಕೆ ಹೋಗಿದ್ದಾರೆ, ಜಾತಕ ಮಾಡ್ಸೋದಕ್ಕೆ. ಏನ್ ಪುಷ್ಪ ನೀವು? ನಿಮಗ್ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ನಾನೆಲ್ಲ ರೆಡಿ ಆಗಿದೆ ಅಂತ ಅನ್ಕೊಂಡೆ. ಇಷ್ಟು ಬೇಜವಾಬ್ದಾರಿ ಆದ್ರೆ ಮಗಳ ಮದ್ವೆ ಹೇಗ್ರಿ ಮಾಡಿಸ್ತೀರಾ? ಹೇಳಿದ ಕೆಲ್ಸನ ಮಾಡ್ಕೊಂಡ್ ಬರೋ ಜಾಯ್ಮನೇನೆ ಅಲ್ಲ ಇವ್ರದು. ಬೇಜವಾಬ್ದಾರಿ ತಂದು. ಏನ್ ಹೇಳಿದ್ರಿ? ಏನಿಲ್ಲ ತಾಯಿ, ಎಲ್ಲವಾ ನೀನೇ ಕಾಪಾಡ್ಬೇಕು. ಇವಳು ಎಲ್ಲೋದ್ಲು? ಏನೇ ಅದ್ಯಾಕ್ರಿ ಹಂಗ್ ಬೆಚ್ಚ ಬಿದ್ರಿ? ಅಯ್ಯ ನಿಮ್ಮ ಇದ್ರಲ್ಲಿ ಅನು ಹುಟ್ಟಿದ ಡೇಟು ಟೈಮಿಂಗ್ಸ್ ಎಲ್ಲ ಇದೆ. ಕಂಪ್ಯೂಟರ್ ಜಾತಕ ಬರ್ಸ್ಕೊಂಬನಿ. ಜಾತಕನ ಈಗಲೇ ಮಾಡ್ಸ್ಕೊಂಡ್ ಬರ್ಬೇಕಾ? ಅನ್ಕೊಂಡೆ ನೀವ್ ಹೀಗೆ ಮಾತಾಡ್ತೀರಾ ಅಂತ. ಏನಾದ್ರೂ ಒಳ್ಳೇದ್ ಮಾಡೋಣ ಅಂದ್ರೆ ಅಡ್ಬಾಯಿ ಆಗ್ತಿರಲ್ಲ. ಅಡ್ಬಾಯ್ ಆಗ್ತೆ. ಏನೇನಾಯ್ತು? ಅನುಗ್ ಮದ್ವೆ ಆಗಿ ಮಕ್ಳಾದ್ಮೇಲೆ ಜಾತಕ ಬರೆಸ್ತೀರಾ? ಅಲ್ಲ ಕಣೆ ಪುಷ್ಪ, ಅಷ್ಟೊಂದು ಅರ್ಜೆಂಟ್? ಹೌದು, ಅರ್ಜೆಂಟು. ತಗೊಳ್ಳಿ. ಮಾಡ್ಸ್ಕೊಂಡ್ ಬರ್ತೀನಿ ಕಣೆ. ಅದ್ ಯಾಕೆ ಕೂಗ್ತೀಯಾ? ಬೆಚ್ಚ ಬಿದ್ದೆ ನಾನು ಕರೆದ್ರೆ ನಿಮ್ಗೆ ಕೂಗಂಗಿರುತ್ತಾ? ಬೆಚ್ಚ ಬಿದ್ರು ಹೋಗು ಅಂದ್ರೆ ಹಾಗೆ ಹೋಗ್ಬಿಡದಾ? ರೀ, ದುಡ್ಡು ಬೇಡವಾ? ಕೊಡ್ತೀನಿ ಇರಿ ಒಂದ್ ನಿಮಿಷ. ಅಯ್ಯಯ್ಯೋ, ಯಾಕ್ರಿ ಹಿಂಗ್ ಕಿರ್ಚ್ಕೊತಿದ್ದೀರಾ? ಈಗ ಗೊತ್ತಾಯ್ತಾ ಬೆಚ್ಚ ಬಿದ್ದರೆ ಎಷ್ಟು ಭಯ ಆಗುತ್ತೆ ಅಂತ? ನೀವು ಬುರುಡೆ ಮಾಡೋದಲ್ಲ ಇಂಥ ಕೆಲ್ಸನೇ. ಒಂದ್ ನಿಮಿಷ ಇರಿ. ಅಯ್ಯಯ್ಯೋ, ಏನೇ ಮಾಡ್ತಿದ್ಯಾ? ನಿಮಗ್ ದುಡ್ಡು ಬೇಡವಾ? ನನ್ನ ಹತ್ರನೇ ಇದೆ ಬಿಡಿ, ಅದನ್ನಲ್ಲಿಡು. ಅಯ್ಯೋ, ನಿಮ್ಮ ಮೊದ್ಲೇ ಹೇಳೋದಲ್ವಾ? ಬರ್ಲಾ? ಸರಿ, ಜಾತಕ ಮಾಡಿಸ್ಕೊಂಡು ಬೇಗ ಬಂದ್ಬಿಡಿ. ತಾಯಿ ಎಲ್ಲವಾ ಒಳ್ಳೆ ಸಂಬಂಧ ಬಂದೈತೆ. ಯಾವ ತೊಂದರೆ ತಾಪತ್ರೇನೂ ಇಲ್ಲದೆ ಚೆನ್ನಾಗಿ ಎಲ್ಲ ನಡೀಲಿ. ಅನು ಹಣೆಯಲ್ಲಿ ಅದೇನೇನು ಬರ್ದಿದ್ಯೋ ನೀನೇ ಕಾಪಾಡಬೇಕು. ಅಣ್ಣ, 2 ಸ್ಪೆಷಲ್ ಬೈಟು ಕಾಫಿ. ಬೈಟು ಅಂದ್ರೆ? ಬೈಟು ಅಂದ್ರೆ ಗೊತ್ತಿಲ್ವಾ? 1ರಲ್ಲಿ 2 ಅಂತ. ಓ, ನನ್ನ ನಿನ್ನ ಥರ ಒಂಥರ 50-50ನೇ ಅಲ್ವಾ? ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದು ಹಾಗಲ್ಲ, ಹಾಗೆತ್ಕೊಂಡ್ರೆ ಕೈ ಸುಡುತ್ತೆ. ಇಲ್ಲೋಡಿ, ಹೀಗೆರಡೂ ಬೆರಳಲ್ಲಿ ಹೀಗಿಡ್ಕೊಂಡ್ರೆ ಕೈ ಸುಡಲ್ಲ, ಆಯ್ತಾ? ಇಲ್ಲಿ ನೋಡಿ. ಹೀಗ್ ಕುಡಿಬೇಕು, ಸರಿನಾ? ಎಲ್ಲಿ ಕುಡೀರಿ. ಅದ್ ಹಾಗಲ್ಲ. ಕಾಫಿನ ಕೈಗೆತ್ಕೊಂಡಾಗ ಚರ್ಮಕ್ಕೆ
ಬಿಸಿತಾಗುತ್ತೆ, ಮೂಗುಗೆ ಪರಿಮಳ ಬೀಸುತ್ತೆ, ಕಣ್ಣಿಗೆ ಕಾಫಿ ಬಣ್ಣ ಕಾಣಿಸುತ್ತೆ, ನಾಲ್ಗೆಗೆ ರುಚಿ ಗೊತ್ತಾಗುತ್ತೆ. ಆದ್ರೆ ಕಿವಿ ಏನ್ ಮಾಡಿತ್ತು ಸರ್ ಪಾಪ. ಅದಕ್ಕೆ ನೀವು ಕಾಫಿ ಕುಡಿತಿದ್ದೀರಾ ಅಂತ ಗೊತ್ತಾಗೋದ್ ಬೇಡ್ವಾ? ಅದಕ್ಕೆ ಕುಡಿಯೋವಾಗ ಇಲ್ಲೋಡಿ, ಹೀಗ್ ಕುಡಿಬೇಕು. ಕುಡೀರಿ. ಇಲ್ಲ ಪರವಾಗಿಲ್ಲ. ಕಿವಿಗ್ ಮೋಸ ಮಾಡ್ಬೇಡಿ ಸರ್, ಕುಡೀರಿ. ಈಗ ಹೇಗಿದೆ ಸರ್? ಹೊರಡಣ್ವಾ? खुश रहो, सलामत रहो। तूफान तूफान आएगा, तूफान। तुम्हारी जिंदगी में ये लड़की तूफान लाएगी, तूफान। खुश रहो, सलामत रहो। तूफान तूफान आएगा, तूफान। तुम्हारी जिंदगी में ये लड़की तूफान लाएगी, तूफान। ನಾವು ನೀವು ಗಂಟೆ ಗಟ್ಟಲೆ ಕ್ಯೂ ನಿಂತ್ಕೊಳ್ತೀವಿ. ಅದೇ ಆ ಆರ್ಯವರ್ಧನ್ ನಿಂತ್ಕೊಳ್ತಾನೆ ಹೇಳಿ? ಅವರೆಲ್ಲಿ ನಿಂತ್ಕೋತಾರೆ? VIP ಪಾಸ್ ತಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀನ್ ಯಾಕಮ್ಮ 2 ರೂಪಾಯಿ ಕಡಿಮೆ ಮಾಡ್ತಿದ್ಯಾ? ಯಾರು ತಗೊಂತಿಲ್ಲ. ಸರಿ, ಒಂದು ಕೆಲಸ ಮಾಡು, ಈ ಹಾರ ಕಟ್ಟು ಎಲ್ಲ ಸೇರಿಸಿ ಒಟ್ಟಿಗೆ ಕೊಡು.